ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ಪ್ರವೀಣ್ ಹಡಪದ್, ನೀವು ನೋಡ್ತಾ ಇದ್ದೀರಿ KDTV ಕನ್ನಡ. ವೀಕ್ಷಕ ಪ್ರಭುಗಳೇ, ಕಳೆದ 21-22 ದಿನಗಳಿಂದ ಇಡೀ ಭಾರತವನ್ನು ಒಂದು ಇಶ್ಯೂ ಎಲ್ಲರ ಗಮನವನ್ನು ದೆಹಲಿಯತ್ತ ಕರೆದೊಯ್ತಾ ಇದೆ. ಆದರೆ ಈ ಕಡೆ ಅಂದರೆ ಈ ನಮ್ಮ ದಕ್ಷಿಣ ಭಾರತ ಆಗಿರ್ಬೋದು, ಈ ಕಡೆ ಒಂದಿಷ್ಟು ಜನಗಳಿಗೆ ಈ ವಿಷಯ ಒಂದಿಷ್ಟು ಮನಮುಟ್ಟುವಂತೆ ಇನ್ನೂ ಸಹ ಅರ್ಥ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ದೆಹಲಿಯಲ್ಲಿ ನಡೆದಿರುವಂತಹ ಈ ಒಂದು ಪ್ರೊಟೆಸ್ಟ್ ಏನಿದೆಯಲ್ಲ, ಇವತ್ತು ಜಗತ್ತಿನ ಗಮನ ಸೆಳೀತಾ ಇದೆ. ಮುಖ್ಯವಾಗಿ ಏನು ಆ ಪ್ರೊಟೆಸ್ಟ್ ಅನ್ನುವಂಥದ್ದನ್ನು ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, ಆದರೆ ನಾನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಈ ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನಿದೆ, ಈ ನಮ್ಮ BJP ಏನಿದೆ, ಇವೆರಡರ ಮಧ್ಯೆ ಈಗ ಸದ್ಯಕ್ಕೆ ವಾರ್ ನಡೆದಿದೆ ಅಂತಲೇ ಹೇಳ್ಬೋದು. CJP ಪಾರ್ಟಿ ಅಂತ ಏನು ಕರೀತಾರೆ ಕಾಕ್ರೋಚ್ ಪಾರ್ಟಿಯನ್ನು, ಹಾಗೆ BJP, ಒಟ್ಟಿನಲ್ಲಿ BJP ವರ್ಸಸ್ CJP ಅನ್ನುವಂಥ ನಿಟ್ಟಿನಲ್ಲಿ ಆಗಿದೆ ಈಗ ಸದ್ಯಕ್ಕೆ. ಇನ್ನು ಮುಖ್ಯವಾಗಿ ನಾವು ಹೇಳೋದಂದರೆ ಒಂದು ಉಪವಾಸ ಸತ್ಯಾಗ್ರಹದ ಬಗ್ಗೆ ಮಾತನಾಡ್ತಾ ಹೋಗೋಣ. ಮುಖ್ಯವಾಗಿ ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಕುಳಿತುಕೊಂಡಿರ್ತಾರೆ. ಸುಮಾರು ಈಗ 22-23 ದಿನ ಆಯಿತು. ಸದ್ಯ ಈ ಸೋನಮ್ ವಾಂಗ್ಚುಕ್ ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ. ಯಾಕಂತಂದರೆ ಅವರನ್ನು ಕೋರ್ಟ್ ಆದೇಶದಂತೆ ಅವರಿಗೆ ಆರೋಗ್ಯದ ಮೇಲೆ ಒಂದಿಷ್ಟು ಗಮನ ಹರಿಸುವಂತಹ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿದ್ದಾರೆ. ಮುಖ್ಯವಾಗಿ ಪ್ರಮುಖ ಬೆಳವಣಿಗೆಗಳನ್ನು, ನಿನ್ನೆಯ ಪ್ರಮುಖ ಬೆಳವಣಿಗೆಗಳನ್ನು ನೋಡ್ತಾ ಹೋಗೋಣ. ಮುಖ್ಯವಾಗಿ ಏನು ಅಂತಂದರೆ, ಸುಮಾರು ಬೆಳಗ್ಗೆ 10:40 ಆಗುತ್ತೆ. ಎಲ್ಲರೂ ಪ್ರೊಟೆಸ್ಟ್ ಮಾಡಲಿಕ್ಕೆ ಇದ್ದಂತಹ ಸ್ಥಳ ಏನಿದೆ ಜಂತರ್ ಮಂತರ್, ಆ ಜಂತರ್ ಮಂತರ್ ಸ್ಥಳದಲ್ಲಿ ಪ್ರೊಟೆಸ್ಟ್ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳು ಬಂದಿರ್ತಾರೆ. ಅಂದರೆ ಹೆಚ್ಚಿನ ಭಾಗದಲ್ಲಿ ವಿದ್ಯಾರ್ಥಿಗಳು ಅಲ್ಲಿರ್ತಾರೆ. ನಂತರ ಪ್ರೊಟೆಸ್ಟನ್ನು ಮಾಡ್ತಾ ಇರುವಂತಹ ಸ್ಥಳ ಏನಿರುತ್ತೆ ಅಲ್ಲಿ 10:40ಕ್ಕೆ ಗ್ಯಾದರ್ ಆಗ್ತಾರೆ. ನಂತರ ಅವ್ರದ್ದು ಮುಖ್ಯವಾಗಿ ಉದ್ದೇಶ ಏನಿರುತ್ತೆ ನಿನ್ನಿದು ಅಂತಂದರೆ ಚಲೋ ಸಂಸದ್ ಅನ್ನುವಂತಹ ಉದ್ದೇಶ. ಅಂದರೆ ಈ ಸಂಸದ್ ಏನಿದೆಯಲ್ಲ ಅಲ್ಲಿಗೆ ಹೋಗಬೇಕು, ಅಲ್ಲಿ ಹೋಗಿ ನಾವು ಶಾಂತಿಯುತವಾಗಿ ಒಂದು ಪ್ರೊಟೆಸ್ಟನ್ನು ಮಾಡುವ ಮೂಲಕ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಬೇಕು. ಈ ನೀಟ್ ಎಕ್ಸಾಮಲ್ಲಿ ಆಗಿರುವಂತಹ ಅನ್ಯಾಯ ಏನಿದೆ, ಅದರಿಂದ ವಿದ್ಯಾರ್ಥಿಗಳೇನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅವರಿಗೆ ಒಂದಿಷ್ಟು ನ್ಯಾಯವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಸಜ್ಜಾಗಿರ್ತಾರೆ. ಮುಂದೆ ಏನಾಗುತ್ತೆ ಅಂತಂದರೆ, ಪೊಲೀಸರು ಒಂದು ಮಾತನ್ನು ಹೇಳ್ತಾರೆ ಎಲ್ಲರೂ ಗ್ಯಾದರ್ ಆದಂಥ ಸಂದರ್ಭದಲ್ಲಿ. ನೋಡಿ, ನಾವು ಪ್ರೊಟೆಸ್ಟ್ಗೆ ಯಾವುದೇ ರೀತಿಯಾದಂತಹ ಒಂದು ಪರ್ಮಿಷನ್ ಇಲ್ಲ, ಅದರಲ್ಲೂ ನೀವು ಸಂಸದ್ಗೆ ಬರುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ತೊಂದರೆಗಳಾಗ್ತವೆ, ಇದು ದೇಶಕ್ಕೆ ಹಾನಿಕಾರಕ, ಇಲ್ಲಿ ಕೆಲವೊಂದಿಷ್ಟು ವಿಧ್ವಂಸಕ ಕೃತ್ಯಗಳು ನಡೆಯುವಂತಹ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತವೆ, ಆದ್ದರಿಂದ ಹುಷಾರಾಗಿ ಈ ಕಡೆ ಬರೋಕೆ ಮನಸ್ಸು ಮಾಡಬೇಡಿ ಎನ್ನುವಂತಹ ಒಂದಿಷ್ಟು ನೋಟನ್ನು ಸಹ ಪೊಲೀಸರು ಬಿಡುಗಡೆ ಮಾಡ್ತಾರೆ. ತದಾದ ನಂತರವೇ ಸೋನಮ್ ವಾಂಗ್ಚುಕ್ ಅವರು ಆಸ್ಪತ್ರೆಯಿಂದ ಒಂದು ನೋಟ್ನ ಬಿಡುಗಡೆ ಮಾಡ್ತಾರೆ. ಅಂದರೆ ತಮ್ಮ ಒಂದಿಷ್ಟು ಹೇಳಿಕೆಗಳನ್ನು ಆಸ್ಪತ್ರೆಯಿಂದನೇ ಒಂದು ಲೆಟರ್ ಮೂಲಕ ಕಳಿಸ್ತಾರೆ. ಏನಂತಂದರೆ, ಇದು ಬಿಗ್ ಸಕ್ಸಸ್, ನಮ್ಮದು ಈ CJP ನೇತೃತ್ವದಲ್ಲಿ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ, CJPಗೆ ಇದೊಂದು ಬಿಗ್ ಸಕ್ಸಸ್. ಕೇವಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನೇ ಇಟ್ಕೊಂಡು CJP ಏನು ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಒಂದು ಸಣ್ಣ ಆಗಿರುವಂತಹ ರಭಸವಾಗಿರುವಂತಹ ಗಾಳಿಯನ್ನು ಅಥವಾ ಅಲೆಯನ್ನು ಏನು ಹುಟ್ಟಾಕ್ತು, CJPಗೆ ಇದೊಂದು ಬಿಗ್ 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 ಒಂದು ಸಕ್ಸಸ್ ಅಂಥೇಳಿ ಈ ಸೋನಮ್ ವಾಂಗ್ಚುಕ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನಂತರ ಇದೊಂದು ಸ್ವಾತಂತ್ರ್ಯ ಚಳವಳಿ, ಯಾವ ಸ್ವಾತಂತ್ರ್ಯ ಚಳವಳಿ, ಎರಡನೆಯ ಸ್ವಾತಂತ್ರ್ಯ ಚಳವಳಿ ಇದಾಗಿದೆ ಅನ್ನುವಂತಹ ಮಾತನ್ನು ಸಹ ಸೋನಮ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ತದಾದ ನಂತರವೇ ಸೋನಮ್ ಅವರ ಒಂದು ಆಸ್ಪತ್ರೆಯ ವಿಡಿಯೋಗಳನ್ನು ಸಹ ರಿಲೀಸ್ ಮಾಡಬೇಕು, ಅಲ್ಲಿ ಮೊಬೈಲ್ಗಳನ್ನು ಅಲೋ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಹೆಂಡತಿಯು ಸಹ ಆಸ್ಪತ್ರೆಗೆ ಧಾವಿಸ್ತಾರೆ. ಅದಾದ ನಂತರ ಒಂದಿಷ್ಟು ಡಾಕ್ಟರ್ ಮತ್ತು ಅವರ ಹೆಂಡತಿಯ ಮಧ್ಯೆ ಒಂದಿಷ್ಟು ವಾದ ವಿವಾದಗಳಾಗ್ತವೆ. 11:14 ನಿಮಿಷಕ್ಕೆ ಜಂತರ್ ಮಂತರ್ಗೆ ಹೋಗುವಂತಹ ಮೆಟ್ರೋ ಸ್ಟೇಷನ್ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ ಪೊಲೀಸರು. ಯಾಕೆಂತಂದರೆ ಜಂತರ್ ಮಂತರ್ಗೆ ಧಾವಿಸಿ ಬರುವಂತಹ ಈ ಪ್ರೊಟೆಸ್ಟ್ ಮಾಡುವಂತಹ ವ್ಯಕ್ತಿಗಳ ಸಂಖ್ಯೆ ಏನಿರುತ್ತಲ್ಲ ಅದು ತುಂಬಾ ಇರುತ್ತೆ. ಹೀಗಾಗಿ ಯಾವುದೇ ವಿದ್ಯಾರ್ಥಿಗಳಿಗೆ ಅಥವಾ ಯಾವುದೇ ವೃದ್ಧರಿಗೆ ಇಲ್ಲಿ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಜಂತರ್ ಮಂತರ್ಗೆ ಹೋಗುವಂತಹ ಮೆಟ್ರೋನ ಬಂದ್ ಮಾಡ್ತಾರೆ ಪೊಲೀಸರು. ಅದಾದ ನಂತರ 11:17ಕ್ಕೆ ಏನಾಗುತ್ತೆ ಅಂತಂದರೆ, ಈ ಚಳಿಗಾಲದ ಅಧಿವೇಶನ ಏನು ನಡೆಯುತ್ತದೆ, ಈ ಅಧಿವೇಶನ ಒಂದು ನಡೆಯುವಂತಹ ಸ್ಥಳ ಏನಿರುತ್ತೆ, ಸೊ ಅಲ್ಲಿ ಪೊಲೀಸರು ಸ್ಟ್ರಿಕ್ಟ್ ಆಗಿ ಒಂದು ನೋಟನ್ನು ಬಿಡುಗಡೆ ಮಾಡ್ತಾರೆ. ಏನು ಅಂತಂದರೆ, ನೋಡಿ, ಚಳಿಗಾಲದ ಅಧಿವೇಶನ ನಡೆಯುತ್ತೆ, ಇಲ್ಲಿ MP ಗಳಿರ್ತಾರೆ, ಬೇರೆ ಬೇರೆ ರಾಜಕಾರಣಿಗಳಿರ್ತಾರೆ, ಪ್ರಭಾವಿ ವ್ಯಕ್ತಿಗಳು ಸದ್ಯ ಇಲ್ಲಿದ್ದಾರೆ.
ಅವರ ಒಂದು ರಕ್ಷಣೆಯ ದೃಷ್ಟಿಯಿಂದ ನಾವು ಈ ಮೆಟ್ರೋವನ್ನು ಬಂದ್ ಮಾಡಿದ್ದೇವೆ. ನಂತರ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರೊಟೆಸ್ಟನ್ನು ಮಾಡಬೇಡಿ, ಮುಂದೆ ಆಗುವಂತಹ ಪರಿಣಾಮಕ್ಕೆ ನೀವೇ ಜವಾಬ್ದಾರಿ ಅನ್ನುವಂಥ ಮಾತನ್ನು ಪೊಲೀಸರು ಹೇಳ್ತಾರೆ. ತದಾದ ನಂತರವೇ 11:26 ಬೇರೆ ಬೇರೆ ಪಕ್ಷದಿಂದ ಇಲ್ಲಿ ಬೇರೆ ಬೇರೆ ಪಕ್ಷದ ನಾಯಕರು ಗ್ಯಾದರ್ ಆಗ್ತಾರೆ. ಸೊ ಈ CJP ಪಕ್ಷಕ್ಕೆ ಕೇವಲ CJPಯಿಂದ ಮಾತ್ರ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ಜೊತೆಗೆ ಬೇರೆ ಬೇರೆ ಪಕ್ಷದಿಂದನೂ ಸಹ ಈ ಪಕ್ಷದ ಜೊತೆ ಕೈ ಜೋಡಿಸ್ತಾರೆ. ಒಂದಿಷ್ಟು ಈ ರಣಖೇಕೆ ಅಂತಿರಲ್ಲ, ಆ ರೀತಿ ವರ್ತನೆಯನ್ನು ಸಹ ಒಂದಿಷ್ಟು ಜನ ಮಾಡ್ತಾರೆ. ಈ ಬ್ಯಾರಿಕೇಡ್ಗಳನ್ನು ಹಾರೋದು, ಈ 1ನೇ ಬ್ಯಾರಿಕೇಡು 2ನೇ ಬ್ಯಾರಿಕೇಡು ಹಾರೋದನ್ನು ಸಹ ಮಾಡ್ತಾರೆ. ಕೊನೆಗೆ ಅವ್ರನ್ನ ತಡೆದಿದ್ದು 3ನೇ ಬ್ಯಾರಿಕೇಡ್. ಅದು ಏನು ಅಂತ ಒಂದಿಷ್ಟು ವಿಷಯಗಳು ನಿಮಗೆ ಹೇಳ್ತಾ ಹೋಗ್ತೀನಿ. ನಂತರ ಪೊಲೀಸರು ಮುಖ್ಯವಾಗಿ ಈ ಬ್ಯಾರಿಕೇಡ್ಗಳನ್ನು ಹಾರುವಂತಹ ವ್ಯಕ್ತಿಗಳನ್ನು ನೋಡಿ ಎಲ್ಲೋ ಒಂದು ಕಡೆ ದಿಗ್ಭ್ರಮೆಗೊಳಗಾಗ್ತಾರೆ, ಆತಂಕಕ್ಕೊಳಗಾಗ್ತಾರೆ. ಇನ್ನೇನು ಮಾಡೋದಪ್ಪ ನಾವು? ಮುಖ್ಯವಾಗಿ ಪೊಲೀಸರಿಗೆ ಉಳಿದಿರುವಂಥದ್ದು ಕೊನೆಯ ಅಸ್ತ್ರ ಅಶ್ರುವಾಯು, ಅಂದರೆ ಟಿಯರ್ ಗ್ಯಾಸ್. ಈ ಟಿಯರ್ ಗ್ಯಾಸನ್ನು ಸಿಡಿಸಬೇಕು ಅನ್ನುವಂತಹ ಒಂದು ಹೆಜ್ಜೆಯನ್ನು ಮುಂದಾಕ್ತಾರೆ. ಆಗ ಪ್ರೊಟೆಸ್ಟ್ ಮಾಡುವಂತಹ ವ್ಯಕ್ತಿಗಳಿಗೆ ಒಂದಿಷ್ಟು ಚುರುಕು ಅಥವಾ ಬಿಸಿ ಮುಟ್ಟುತ್ತೆ ಅಂತಲೇ ಹೇಳ್ಬೋದು. ಈ ಟಿಯರ್ ಗ್ಯಾಸ್ ಏನಿದೆಯಲ್ಲ, ಅದಾದ ನಂತರವೇ ಒಂದಿಷ್ಟು ಕಂಟ್ರೋಲ್ ಬಂದಿರುವಂಥದ್ದು. ಆಗ ಪ್ರೊಟೆಸ್ಟು ಈ ಒಂದು ಪೊಲೀಸರ ಕಂಟ್ರೋಲ್ ಬಂತು. ಅಲ್ಲಿವರೆಗೂ ಕಂಟ್ರೋಲೇ ಇದ್ದಿಲ್ಲ. ಯಾಕೆಂದರೆ ಎಲ್ಲಂದ್ರಲ್ಲಿ ಈ ಗೇಟ್ಗಳನ್ನು ಹತ್ತೋದು, ಬ್ಯಾರಿಕಾಡ್ಗಳನ್ನು ಮುರಿಯೋದು, ಅದರ ಮೇಲೆ ಜಿಗಿದು ಮುಂದಕ್ಕೆ ಹೋಗೋದು, ಬೇರೆ ಬೇರೆ ಘೋಷಣೆಗಳನ್ನು ಕೂಗೋದು. ಕೆಲವೊಂದಿಷ್ಟು ಸುದ್ದಿಗಳ ಪ್ರಕಾರ ಈ ದೇಶ ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂತಹ ನಿಟ್ಟಿನಲ್ಲಿಯೂ ಸಹ ಕೆಲವೊಂದಿಷ್ಟು ಜನ ಭಾಗಿಯಾಗಿದ್ದರು. ಅಂತಹ ಒಂದಿಷ್ಟು ಮಾತುಗಳು ಸಹ ಕೇಳಿ ಬಂದಿದೆ. ಅದಾದ ನಂತರ 11:30 ಈ ಅಮಿತ್ ಶಾ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಮೀಟಿಂಗನ್ನು ಮಾಡ್ತಾರೆ. ಅಂದರೆ ಈ ಚಳಿಗಾಲದ ಅಧಿವೇಶನ ಏನಿರುತ್ತೆ ಅಲ್ಲೇ ಇರುತ್ತೆ. ಸೊ ಹೀಗಾಗಿ ಅಮಿತ್ ಶಾ ಅವರು ಧರ್ಮೇಂದ್ರ ಪ್ರಧಾನ್ ಅವರನ್ನು ಕರೆಸಿ ಒಂದು ಮೀಟಿಂಗನ್ನು ಮಾಡ್ತಾರೆ. ಸುಮಾರು 2 ರಿಂದ 3 ಗಂಟೆಗಳ ಕಾಲ ಮೀಟಿಂಗ್. ಅದು ಏನು ಮಾಡಬೇಕು, ಈ ಪ್ರೊಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಈಗ ನಿರ್ಧಾರಗಳನ್ನು ನಾವು ಹೇಗೆ ತೆಗೆದುಕೊಳ್ಬೇಕು, ಮುಖ್ಯವಾಗಿ ಏನೇನು ತೀರ್ಮಾನಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು 3 ಗಂಟೆವರೆಗೂ ಈ ಒಂದು ಮೀಟಿಂಗನ್ನು ಮಾಡ್ತಾರೆ. ನಂತರ ಈ 2:45 ಸುಮಾರಿಗೆ ನಾನು ಆಗಲೇ ಹೇಳಿದಾಗ ಬೇರೆ ಬೇರೆ ಪಕ್ಷದಿಂದ ಬಂದು CJP ಪಕ್ಷಕ್ಕೆ ಅಥವಾ CJP ಪ್ರೊಟೆಸ್ಟ್ಗೆ ಜಾಯ್ನ್ ಆಗ್ತಿದ್ದಾರಲ್ಲ, ಅವರ ಜೊತೆಗೆ ಈ ಡಿಂಪಲ್ ಯಾದವ್ ಅನ್ನುವಂತಹ MP ಏನಿದ್ದಾರೆ ಅವರು ಸಹ ಬಂದು ಜಾಯಿನ್ ಆಗ್ತಾರೆ. ನಂತರ ಇನ್ನಷ್ಟು ಪ್ರೊಟೆಸ್ಟು ಚುರುಕು ಮುಟ್ಟುತ್ತೆ ಅಂತಲೇ ಹೇಳ್ಬೋದು. ವಿಜುವಲ್ಸ್ಗಳಲ್ಲಿ ನೀವು ನೋಡಬಹುದು, ಬ್ಯಾರಿಕಾಡ್ಗಳನ್ನ ದಾಟ್ತಾ ಇದ್ದಾರೆ, ಎಲ್ಲೆಂದರಲ್ಲಿ ನುಗ್ತಾ ಇದ್ದಾರೆ. ಕೆಲವಷ್ಟು CCTVಗಳಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಇನ್ನೂ ಡ್ರೋನ್ಗಳನ್ನು ಹಾರಿಸ್ತಿದ್ದಾರೆ. ಇದೆಲ್ಲವೂ ಈ ಒಂದು ಸಂಸತ್ ಭವನದ ಎದುರುಗಡೆ ನಡೆಯುತ್ತೆ. ಅದಾದ ನಂತರ 3:50 ಆರೋಗ್ಯ ಸಚಿವ, ಕೇಂದ್ರ ಆರೋಗ್ಯ ಸಚಿವ ಏನಿರ್ತಾರೆ JP ನಡ್ಡಾ ಅವರು ಒಂದು ಮೀಟಿಂಗನ್ನು ಅರೇಂಜ್ ಮಾಡ್ತಾರೆ. ಈ CJP ಪಕ್ಷದ ಈ ಮುಖ್ಯ ವಕ್ತಾರರು ಏನಿರ್ತಾರೆ, ಒಂದು 3 ಜನ ಏನಿರ್ತಾರೆ, ಅದರಲ್ಲಿ 2 ಜೊತೆ ಒಂದು ಮೀಟಿಂಗನ್ನು ಅರೇಂಜ್ ಮಾಡ್ತಾರೆ. ಸೊ ಈ ಮೀಟಿಂಗ್ ಹಿಂದೆ ಅನೇಕ ಕಥೆ ಇದೆ, ಅದನ್ನು ಹೇಳ್ತೀನಿ ನಿಮಗೆ. ನಂತರ ಈ CJP ಮೀಟಿಂಗಲ್ಲಿ ಒಂದಿಷ್ಟು 3 ಬೇಡಿಕೆಗಳನ್ನು ಇಡ್ತಾರೆ. CJP ಮೀಟಿಂಗ್ ಮಾಡಿದಾಗ ಅಲ್ಲಿನ ವಕ್ತಾರರು ಏನು ಅಂತಂದರೆ, ಈ ಧರ್ಮೇಂದ್ರ ಪ್ರಧಾನ್ ಏನಿದ್ದಾರಲ್ಲ, ಇವರು ತುರ್ತಾಗಿ ರಾಜೀನಾಮೆಯನ್ನು ಕೊಡಬೇಕು. ಅಂದರೆ ಈ ನೀಟ್ ಎಕ್ಸಾಮ್ ಏನಿದೆಯಲ್ಲ, ಇದು ಸೋರಿಕೆ ಆಗಿದೆ. ಹೀಗಾಗಿ ಪದೇ ಪದೇ ಈ ನೀಟ್ ಎಕ್ಸಾಮಲ್ಲಿ ಅಕ್ರಮ ನಡೀತಾ ಇದೆ. ಒಂದ್ಸರಿ ಆದರೆ ಪರವಾಗಿಲ್ಲ, ಆದರೆ ಪದೇ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ನಂತರ 2ನೇದೇನು ಅಂತಂದರೆ, ಈ ಸೋನಮ್ ವಾಂಗ್ಚುಕ್ ಏನಿದ್ದಾರಲ್ಲ, ಈ ಉಪವಾಸ ಸತ್ಯಾಗ್ರಹ ಮಾಡಿದಂಥವ್ರು, ಇವರಿಂದ ಒಂದು ವಿಡಿಯೋ ಬೇಕು ನಮಗೆ, ನೀವು ಇನ್ಮೇಲೆ ಪ್ರೊಟೆಸ್ಟನ್ನು ಮಾಡಬೇಡಿ, ನಿಲ್ಲಿಸಿಬಿಡಿ, ಅಥವಾ ಒಂದಿಷ್ಟು ದಿನಗಳ ಕಾಲ ನಿಲ್ಲಿಸಿ, ಅಥವಾ ಸರ್ಕಾರ ಏನು ಆದೇಶ ಕೊಡುತ್ತೆ ನೋಡೋಣ ಅನ್ನುವಂಥದ್ದು ಒಂದು ವಿಡಿಯೋವನ್ನು ನೀವು ಕೊಡಲೇಬೇಕು. ಯಾಕೆಂದರೆ ಈ ವಿಡಿಯೋ ಹಿಂದೆ ಆದರೆ ಸೋನಮ್ ವಾಂಗ್ಚುಕ್ ಅವರು ವಿಡಿಯೋ ಕೊಟ್ಟರೆ, ಸೋನಮ್ ವಾಂಗ್ಚುಕ್ ಅವರ ಬೇಡಿಕೆಗಳೇನಿದ್ದಾವಲ್ಲ ಅವನು ಈಡೇರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಈ 2ನೇ ಕಂಡೀಷನು ಅಥವಾ 2ನೇ ಒಂದು ಬೇಡಿಕೆ. ತದನಂತರ 3ನೇದು ಏನಿದೆಯಲ್ಲ, ಇದು ಮುಖ್ಯವಾಗಿ ನೀಟ್ ಎಕ್ಸಾಮ್ ಏನಿದೆ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಮನೆಗೆ 1 ಕೋಟಿ ರೂಪಾಯಿಯನ್ನು ನೀವು ಸಹಾಯಧನವನ್ನು ಅಥವಾ ಕಾಂಪನ್ಸೇಷನನ್ನು ನೀವು ಕೊಡಬೇಕು. ಇದರಿಂದ ತಮ್ಮ ಮನೆಯವರಾದರೂ ನೆಮ್ಮದಿಯಿಂದ ಜೀವನ ಮಾಡಲಿ ಅನ್ನುವಂಥ ಉದ್ದೇಶದಿಂದ ಈ 3 ಬೇಡಿಕೆಗಳನ್ನು JP ನಡ್ಡಾ ಅವರ ಎದುರಿಗೆ ಇಡುತ್ತಾರೆ. ಅದಾದ ನಂತರ ಸುಮಾರು 4 ಗಂಟೆವರೆಗೂ ಹೊರಗೆ ಬರ್ತಾರಂತೆ. ಸುಮಾರು ಹೋಮ್ ಅರೆಸ್ಟ್ ಮಾಡಿದ್ದಾರೆ, ಹೆಂಗೆ ಅಂತ ಹೇಳಿ ವಕ್ತಾರರು ಒಂದಿಷ್ಟು ಆರೋಪವನ್ನು ಸಹ ಮಾಡ್ತಾರೆ. ತದಾದ ನಂತರ 5:40 ಸೊ ಏನಾಗುತ್ತೆ ಅಂತಂದರೆ, ಈ ಪೊಲೀಸರು ಒಂದು ನೋಟನ್ನು ಬಿಡುಗಡೆ ಮಾಡ್ತಾರೆ. ಸುಮಾರು 17 ಜನ ಪೊಲೀಸರು ಇಂಜೂರ್ಡ್ ಆಗಿದ್ದಾರೆ. ಅಲ್ಲಿ 17 ಜನ ಏನು ಇಂಜೂರ್ಡ್ ಆಗಿದ್ದಾರಲ್ಲ, ಇವರು ಈ ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಹಿಗ್ಗಾಮುಗ್ಗ ಓಡೋದು, ಕೆಲವಿಷ್ಟು ಕಾಲು ತುಳಿತ ಆಗೋದು, ಅನೇಕ ಸಮಸ್ಯೆಗಳು ಸಹ ಆಗೋದು. ಇನ್ನು ಬ್ಯಾರಿಕೇಡನ್ನು
ಹತ್ತಿ ಜಿಗಿಯುವ ಮೂಲಕ ಪೊಲೀಸ್ ಜೊತೆ ವಾಗ್ವಾದ ಮಾಡೋದು, ಬೇರೆ ಬೇರೆ ಇದ್ದಾವೆ. ಇನ್ನು ಮುಖ್ಯವಾಗಿ 6:30ಕ್ಕೆ CJP ಪಕ್ಷದ ಮುಖ್ಯ ವಕ್ತಾರ ಈ ಸೌರವ್ ದಾಸ್ ಏನಿರ್ತಾರೆ ಅವರು ಒಂದು ಪ್ರೆಸ್ ಮೀಟನ್ನು ಮಾಡುವ ಮೂಲಕ ನಾವು ಸದ್ಯಕ್ಕೆ JP ನಡ್ಡಾ ಅವರೊಂದಿಗೆ ಒಂದು ಮೀಟಿಂಗನ್ನು ಮಾಡ್ಕೊಂಡಿದ್ದೇವೆ, 3 ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದೇವೆ. ಆದರೆ ಮುಂದೆ ಏನಾಗುತ್ತೆ, ನಾವು ಪ್ರೊಟೆಸ್ಟನ್ನು ಕಂಟಿನ್ಯೂ ಮಾಡೋದಾ ಅಥವಾ ಬೇಡವಾ, ಸರ್ಕಾರ ಯಾವ ರೀತಿ ಇದರ ಮೇಲೆ ಒಂದಿಷ್ಟು ಆ್ಯಕ್ಷನ್ಗಳನ್ನ ತೆಗೆದುಕೊಳ್ಳುತ್ತೆ, ನಮ್ಮ ಬೇಡಿಕೆಗಳನ್ನ ಈಡೇರಿಸುತ್ತಾ ಅಥವಾ ನಮ್ಮ ಪ್ರೊಟೆಸ್ಟ್ ಸಕ್ಸಸ್ ಆಗಿದೆಯಾ ಅನ್ನುವಂತಹ ಹಂತದಕ್ಕೆ ನೋಡಿಕೊಂಡು ನಾವು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ. ಮತ್ತು ಸೋನಮ್ ವಾಂಗ್ಚುಕ್ ಅವರು ಏನಿದ್ದಾರೆ ಅವರು ಏನು ಹೇಳ್ತಾರೆ, ಅದಾದ ನಂತರವೇ ನಮ್ಮ ನಿಲುವನ್ನು ಬದಲಾಯಿಸಬೇಕಾ ಅಥವಾ ಬೇಡವಾ ಅನ್ನುವಂಥ ಮಾತನ್ನು ಇದೇ ಸೌರವ್ ದಾಸ್ ಅವರು ಹೇಳ್ತಿರುವಂಥದ್ದು. ತದನಂತರ ಒಂದು ಪೊಲೀಸರು ಅಧಿಕೃತವಾಗಿ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡ್ತಾರೆ. ಏನು ಅಂತಂದರೆ ಸುಮಾರು 100 ಜನ ಪೊಲೀಸರಿಗೆ ಗಾಯಗಳಾಗಿದ್ದಾವೆ. ಇನ್ನು 70 ಜನರನ್ನು ನಾವು ವಶಕ್ಕೆ ಪಡಿಸ್ಕೊಂಡಿದ್ದೇವೆ. ಡ್ರೋನ್ಗಳನ್ನು ಏನು ಹಾರಿಸಿದ್ರು ಈ ಪ್ರೊಟೆಸ್ಟಲ್ಲಿ, ಅಂಥವರ ಮೇಲೆ ನಾವು FIR ಅನ್ನು ಮಾಡಿದ್ವಿ ಅನ್ನುವಂತಹ ಮಾತುಗಳನ್ನು ಸದ್ಯಕ್ಕೆ ಪೊಲೀಸರು ಕೊಟ್ಟಿರುವಂತಹ ಮಾಹಿತಿ. ಇಷ್ಟೆಲ್ಲ ಪ್ರಮುಖ ಅಂಶಗಳು ಈ ನಿನ್ನೆಯ ಈ CJP ಪ್ರೊಟೆಸ್ಟಲ್ಲಿ ನಡೆದಿರುವಂಥದ್ದು. ಮುಖ್ಯವಾಗಿ ಜನರಂತಾರೆ ಇದೇನು CJP ಪ್ರೊಟೆಸ್ಟ ಅಥವಾ ಈ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹನ ಎಲ್ಲಿಂದ ಎಲ್ಲಿಗೆ ತಿರುಗಿಬಿಡ್ತು ಈ ಪ್ರೊಟೆಸ್ಟ್ ಅನ್ನುವಂಥದ್ದು ಸದ್ಯಕ್ಕೆ ಜನರು ಮಾತನಾಡ್ಕೋತಾ ಇದ್ದಾರೆ. ಯಾಕೆಂದರೆ ವಾಂಗ್ಚುಕ್ ಅವರ ಬೇಡಿಕೆಗಳೇನಿದ್ವು ಅವುಗಳಿಗೂ ಮತ್ತು ಈ CJP ಪಕ್ಷದ ಬೇಡಿಕೆಗಳೇನಿದ್ವು ಎರಡಕ್ಕೂ ಸಾಮ್ಯತೆ ಇದೆಯಾ, ನಿಜಕ್ಕೂ ಈ ಪ್ರೊಟೆಸ್ಟನ್ನು ವಾಂಗ್ಚುಕ್ ಅವರಿಂದ ಮಾಡಿಸಿದ ಬೇರೆ ಬೇರೆ ಮಾತುಗಳು ಸಹ ಕೇಳಿ ಬರ್ತವೆ. ಇನ್ನು ಬೇರೆ ಬೇರೆ ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿರುವಂತಹ ನೋಟ್ಗಳನ್ನು ನಾವು ನೋಡ್ತಾ ಹೋದರೆ ಇವರಿಗೆ ಬೇರೆ ಬೇರೆ ದೇಶಗಳಿಂದ ಫಂಡಿಂಗ್ ಆಗಿದೆಯಾ ಅಥವಾ ನರೇಂದ್ರ ಮೋದಿ ವಿರುದ್ಧ ಇವರು ಒಂದಿಷ್ಟು ವಿರುದ್ಧವಾಗಿರುವಂತಹ ಪ್ರೊಟೆಸ್ಟ್ ಇದಾಗಿದೆಯಾ ಅನ್ನುವಂತಹ ಮಾತುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇವೆ. ಇಷ್ಟೆಲ್ಲ ನಿನ್ನೆಯ ಮಾಹಿತಿ ಆಗಿತ್ತು ಅಥವಾ ನಿನ್ನೆ ಏನು ನಡೆದಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನುವಂತಹ ಮಾಹಿತಿ ಇದಾಗೆ ಸದ್ಯಕ್ಕೆ ಇದಿಷ್ಟಾಗಿತ್ತು ಮಾಹಿತಿ. ಇವತ್ತು ಬೇರೆ ಬೇರೆ ಬೆಳವಣಿಗೆಗಳು ಆಗ್ತಾ ಇವೆ. ಸದ್ಯಕ್ಕೆ ಜಂತರ್ ಮಂತರ್ನಲ್ಲಿ ಮತ್ತೆ ಈ ಪ್ರೊಟೆಸ್ಟ್ ಮಾಡುವಂಥವರು ಗ್ಯಾದರ್ ಆಗಿದ್ದಾರೆ. ಸದ್ಯದ ಬೆಳವಣಿಗೆ ಏನು ಅನ್ನೋದನ್ನು ಮುಂದಿನ ನಿರ್ಮಾಣಗಳಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ KTTV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಾಚ್ ಮಾಡ್ತಾ ಇರಿ. ಹಾಗೆ ಈ CJP ಮತ್ತು ಈ ಸೋನಮ್ ವಾಂಗ್ಚುಕ್ ಅವರ ಮಾಹಿತಿಯನ್ನು ಕ್ಷಣದ ಇಂಚಿಂಚು ಮಾಹಿತಿಯನ್ನು ಪಡಿತಾ ಇರಿ ನಮ್ಮ KTTV ಕನ್ನಡದಿಂದ. ನಮಸ್ಕಾರ, ವಂದೇ ಮಾತರಂ.